ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೃತ. ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಸಪೋರ್ಟು ನಮಗೆ ತುಂಬಾ ಮುಖ್ಯ. ಸೊ ಅದಕ್ಕೋಸ್ಕರನಾದರೂ ವಿಡಿಯೋ ನೋಡ್ತಾ ಇರೋರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಪಾರ್ಟ್ 2 ಆಫ್ ನಾವು ಕೆ ಆರ್ ನಗರಕ್ಕೆ ಹೋಗಿದ್ವಲ್ಲ ಅದರದ್ದು ಪಾರ್ಟ್ 2 ಇರುತ್ತೆ ಇದರಲ್ಲಿ. ಈ ವಿಡಿಯೋದಲ್ಲಿ ಸ್ಕೂಲಲ್ಲಿ ಇನ್ನು ನೆಕ್ಸ್ಟ್ ಏನು ಅಪ್ಕಮಿಂಗ್ ಏನು ಕ್ಯಾಪ್ಚರ್ ಮಾಡಿದ್ವಿ ಅದು ಜೊತೆಗೆ ನಾವು ನೆಕ್ಸ್ಟ್ ಅದರಿಂದ ಸ್ಕೂಲ್ನ ಮುಗಿಸ್ಕೊಂಡು ಚುಂಚನಕಟ್ಟೆಗೆ ಹೋಗಿದ್ವಿ. ಚುಂಚನಕಟ್ಟೆ ವ್ಲಾಗ್ನು, ಚುಂಚನಕಟ್ಟೆ ಹೇಗಿದೆ, ಅದು ಹೇಗೆ ಬಂತು, ಅದ್ರ ಇತಿಹಾಸ ಏನು, ಜೊತೆಗೆ ಅಲ್ಲಿ ಏನೇನಿದೆ ಅದನ್ನೆಲ್ಲ ಮಾಡಿರೋದನ್ನು ಈ ವ್ಲಾಗಲ್ಲಿ ಹಾಕಿದ್ದೀನಿ ಗೈಸ್. ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮೃತ ಏನ್ ಮಾಡ್ತಿದ್ಯಾ? ಅಮೃತ ಏನೋ ಮಾಡ್ತಾವಳೆ. ಬಾಯ್ ಬಾಯ್. ಹಾಯ್ ಹಾಯ್ ತೇಜು. ನಾವಿವಾಗ ಚುಂಚನಕಟ್ಟೆಲಿದ್ದೀವಿ. ನಮ್ಮ ಅಕ್ಕ ಮುಂದೆ ಹೇಳ್ತಾರೆ. ಅಕ್ಕ ಹೇಳಿ ಅಕ್ಕ. ಯಾಕೋ ನಾಚ್ಕತ್ತವ್ರೆ ನೋಡಿ. ಚುಂಚನಕಟ್ಟೆ ವ್ಯೂ ಹೀಗಿದೆ, ಹೇಗಿದೆ ನೋಡಿ ಅಂತ ಹೇಳ್ಬೇಕಂತೆ ನಮ್ಮ ಯಶು ಹೇಳಿದ್ಲು. ಹೊರಗಡೆಯಿಂದ ಚುಂಚನಕಟ್ಟೆ ದೇವಸ್ಥಾನ ಈ ಥರ ಇದೆ. ಇವಾಗ ಒಳಗಡೆ ಹೋಗಿ ಒಳಗಡೆ ದೇವರಿಗೆಲ್ಲ ಕೈ ಮುಗಿದು ಫಸ್ಟೇ ವ್ಯೂನ ನೋಡ್ಕೊಬಿಡೋಣ ಅಂತ. ವ್ಯೂಸ್ ತುಂಬ ಚೆನ್ನಾಗಿತ್ತು ಅಂಥೇಳಿ ನೋಡ್ಕೊಂಡ್ವಿ ಗೈಸ್. ಇವಾಗ ಒಳಗಡೆ ಹೋಗಬೇಕು. ನಮ್ಮ ಅಕ್ಕ ಫಸ್ಟೇ ಅಕ್ಕ ಬಾಂಡ್ ಥರ ಹೋಯ್ತವ್ರೆ ಮುಂದೆಗಡೆ. ಅವ್ರ ಹಿಂದೆ ನಾವು ಫಾಲೋ, ಎಲ್ಲೋದ್ರೂ ಹಂಗೇ ಅವ್ರ ಹಿಂದೆ ನಾವು ಫಾಲೋ ಮಾಡೋದು. ಇದು ಎಂಟ್ರೆನ್ಸ್ ದೇವಸ್ಥಾನದ್ದು. ಹನುಮಾನ್ಜಿ. ಇವಾಗ ವಿಸ್ಮಯ ಆಲ್ರೆಡಿ ನಮ್ಗೆ ಇಲ್ಲಿ ವೆಯ್ಟ್ ಮಾಡ್ತಾವಳೆ. ಇವಾಗ ದೇವಸ್ಥಾನದೊಳಗಡೆ ಹೋಗಬೇಕು. ಗರ್ಲ್ಸ್ ಬೇಗ ಬನ್ನಿ. ಹೌದು, ಇವರೆಲ್ಲ ನನ್ನ ಫ್ರೆಂಡ್ಸು. ಇವರೆಲ್ಲ ಅದು ಅನ್ಕೊಂಡಾಗೆಲ್ಲ ಬೇಕು ಓಪನ್ ಮಾಡೋದು. ತುಳಸಿ ಹಿಂಗೆ ಎಸ್ಬಿಟ್ಟವ್ರೆ. ಒಳಗಡೆ ವಿಡಿಯೋ ಫೋಟೋ ಅಲೋ ಇಲ್ಲ ಗೈಸ್. ಅದಕ್ಕೆ ದೇವರು ಹೇಗಿದೆ ಅಂತ ತೋರ್ಸೋಕ್ಕಾಗಿಲ್ಲ. ಅದ್ರದ್ದು ಏನಾದರೂ ಗೂಗಲಲ್ಲಿ ಫೋಟೋ ಸಿಕ್ಕಿದ್ರೆ ಆ್ಯಡ್ ಮಾಡಿರ್ತೀನಿ ನೋಡಿ. ಹೊರಗಡೆ ಹೀಗಿದೆ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಎಲ್ಲ ನಡೀತೈತೆ ಗೈಸ್. ಇಲ್ಲೊಂದು ಬಾವಿ ಕೂಡ ಐತೆ. ಅದರಲ್ಲಿ ನೀರು ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಒಳಗಡೆ ಗಿಡಗಳೆಲ್ಲ ಬೆಳ್ಕೊಬಿಟ್ಟೈತೆ ಗೈಸ್. ನೀರಿಲ್ಲ, ಒಂಚೂರು ಇಲ್ಲ ಗೈಸ್. ನೀರು ಒಂಚೂರಿಲ್ಲ, ಕಾಣಿಸ್ತೈತೆ ನೋಡಿ, ಒಂಚೂರು ನೀರಿಲ್ಲ. ಹೀಗಿದೆ. ಇದು ಬ್ಯಾಕ್ ಸೈಡ್ ದೇವ್ರದ್ದು. ಹಂಗೆ ಇದಕ್ಕೊಂದು ನಮಸ್ಕಾರ ಹಾಕ್ಬಿಟ್ಟು ಮುಂದೆ ಹೋಗಿ ಆಂಜನೇಯಿಂದಿದೆ ಗೈಸ್, ಅಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಐತೆ. ನಮ್ಮ ಅಕ್ಕ ಬಾಂಡ್ಸ್ ಎಲ್ಲರೂ ಹೋಯ್ತವ್ರೆ. ಇದು ಚುಂಚನಕಟ್ಟೆ ಅನ್ನತ್ತೆ. ಇದು ಅವಾಗ ಕಾಡು, ದೊಡ್ಡ ಕಾಡು. ಅವಾಗ ಇಲ್ಲಿ ಬಂಡೆ ದೇವಸ್ಥಾನ ಇರಲಿಲ್ಲ. ಈ ದೇವಸ್ಥಾನ ಕಟ್ಟಿದ್ರು ಚೋಳರ ಕಾಲದಲ್ಲಿ. ಇಲ್ಲಿ ವೃಂದ ಮಹರ್ಷಿ ಅಂದ್ಬಿಟ್ಟು ಒಬ್ಬರು ಋಷಿ ವಾಸವಾಗಿದ್ರು. ವಾಸವಾಗಿದ್ದಾಗ ಚುಂಚ ಅಂದರೆ ಗಣೇಶ ಇಬ್ಬರು ರಾಕ್ಷಸವರು ಜನಗಳಿಗೆಲ್ಲ ತೊಂದರೆ ಕೊಡ್ತಿದ್ರು. ತೊಂದರೆ ಕೊಟ್ಟಿರುವಾಗ ಅದೇ ತೊಂದರೆ ಕೊಟ್ಟು ಮಾರೇ ಬೆಳಗ್ಗೆ ಅದೇ ಅಯೋಧ್ಯೆಯಿಂದ ಅದೇ ಮಾರ್ಗವಾಗಿ 14 ವನವಾಸ ಅದೇ ಮಾರ್ಗವಾಗಿ ರಾಮನಾಪುರಕ್ಕೆ ಬಂದು ರಾಮನಾಪುರದ ಒಂದು ದಿವಸ ಇದ್ದು ಸ್ಥಳಿಗೆ ಅಲ್ಲಿಂದ ಮಾರೇ ಬೆಳಗ್ಗೆ ಈ ಕಡೆ ಮಾರ್ಗಕ್ಕೆ ಬಂದರು. ಇಲ್ಲಿ ಬಂದು ಹೊಳೆ ಮಗ್ಲೇ ನೋಡಿದ್ರೆ ಇಲ್ಲಿ ಕಾಡು ಅಂತ ಈ ಕಡೆ ಹೊಳೆ ಪಕ್ಕ ಬಂದರು. ಹೊಳೆ ಪಕ್ಕ ಬಂದಾಗ ನೈಟ್ ಬಂದರು. ನೈಟ್ ಬಂದಾಗ ಮಾರೇ ಬೆಳಗ್ಗೆ ಸೀತೆ ಸ್ನಾನ ಮಾಡೋಕ್ಕೆ ಅಂತ ಬಂದಾಗ ಲಕ್ಷ್ಮಣ ಹೇಳ್ದ. ಲಕ್ಷ್ಮಣ ಬಂದ, ನಮ್ಮ ಅದಕ್ಕೆ ಒಬ್ಬರೇ ಹೋಗ್ತಾರೆ ನೋಡೋಣ ಅಂದ್ಬಿಟ್ಟು ಬಂದರು. ಸ್ನಾನ ಮಾಡ್ತಾ ಇರುವಾಗ ಸೀತೆ ನೋಡ್ಬಿಟ್ಲು. ಮೈದ ಬಂದ ಅಂದ್ಬಿಟ್ಟು ಬಂಡೆ ಹೊಡ್ಕೊಂಡು ಬಂದು ದೇವಸ್ಥಾನ ಸೇರಿಕೊಂಡ್ರು. ದೇವಸ್ಥಾನ ಸೇರಿಕೊಂಡು ಆವಾಗ ಲಕ್ಷ್ಮಣ ಬಂದ.
ಚುಂಚನವರು ಜನಗಳಿಗೆ ತೊಂದರೆ ಕೊಡ್ತಿರಲ್ಲ, ಆವಾಗ ಈ ರಾಮಗೆ ಹೇಳೋ ಹೆಂಗೆ ಸ್ವಾಮಿ ಜನರಿಗೆ ಬರೋ ಜನಗಳಿಗೆಲ್ಲ ತೊಂದರೆ ಕೊಡ್ತಾರೆ ನಮಗೆ, ಇವ್ರಿಗೆ ಏನಾದ್ರು ಮಾಡಿ ಅವರ ಶಾಪ, ಶ್ರೀರಾಮನ ಶಾಪ ವಿಮೋಚನೆಯಿಂದ ನಾಶವಾಗೋದು. ಆವಾಗ ಎಲ್ಲ ಸುಖವಾಗಿ ಜನಪನ ಅವರು ಆವಾಗ ಚೋಳರ ಕಾಲ, ಅವಾಗ ದೇವಸ್ಥಾನ ಇರಲಿಲ್ಲ, ಚೋಳರ ಕಾಲ ಕಟ್ಟಿರೋದು ಸ್ಥಳ ಇದು ದೇವಸ್ಥಾನ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಆಂಜನೇಯನ ಹತ್ರ ಹೋಗ್ತಿದ್ವಿ ಗೈಸ್. ಇಲ್ಲಿ ಕಾಣ್ತಿದ್ದಾರೆ ನೋಡಿ ಬಾಸ್. ಮೊದಲು ಇಲ್ಲಿ ಏನೋ ಛತ್ರ ಇತ್ತಂತೆ, ಅದನ್ನು ಡೆಮಾಲಿಷ್ ಮಾಡಿ ಆಂಜನೇಯನ ವಿಗ್ರಹನ ಕೂರಿಸಿರೋದಂತೆ ಅಂತ ಒಬ್ಬರು ತಾತ ಹೇಳಿದ್ರು. ಹಾಂ ಹೇಳು. ಹೀಗೈತೆ ಬಾಸ್. ಮಾಡಿದೆ ಸ್ಟಾರ್ಟ್ ಆಯಿತು. ಇನ್ನೊಂದ್ಸಲ ಹೇಳು. ಬಾ. ಏನೋ ಗೈಸ್ ಇಲ್ಲ ರೀ, ನೀರು ಸೌಂಡು ಬಸ್ ಸ್ಟಾಪು ಕೇಳಿಸುತ್ತಂತಂದ್ರೆ ಪಕ್ಕದಲ್ಲೇ ಇರೋ ದೇವಸ್ಥಾನದೊಳಗಡೆ 500 ಕೇಳಿಸಲ್ವಂತೆ. ಕೇಳಿಸುತ್ತೆ ನೀರು ಸೌಂಡು. ಹಾಂ, ಪಕ್ಕದಲ್ಲೇ ಇರೋ 10 ಮೀಟರ್ಸ್ ಪಕ್ಕದಲ್ಲೇ ಇರೋ ದೇವಸ್ಥಾನದೊಳಗೆ ಕೇಳಿಸಲ್ವಂತೆ. ಆ ಥರ ಏನೇನೋ ಪವರ್ಫುಲ್ ಸ್ಟೋರಿಗಳೈತಂತೆ ಗೈಸ್. ಈ ದೇವಸ್ಥಾನಕ್ಕೆ ಬಂದು ವಿಸಿಟ್ ಕೊಡಿ ನೀವು, ತುಂಬ ಚೆನ್ನಾಗೈತೆ. ಬನ್ನಿ ಎಲ್ಲ. ಹಾಗೆ ವಿಸ್ಮಯ ಅವ್ರ ಮನೆ ಇಲ್ಲೇ ಸಾಲೆ ಕೊಪ್ಪಲು ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ. ಜೊತೆಗಿಲ್ಲಿ ಏನೋ ಎಲೆಕ್ಟ್ರಿಕ್ ಏನು ಹೇಳ್ತಾರೆ ಅದಕ್ಕೆ, ಹಿಡಿತಾರಲ್ಲ ಕರೆಂಟ್ ಜನ್ರೇಟರ್ ಕೂಡ ಐತೆ ಇಲ್ಲಿ. ಕರೆಂಟ್ನ ಕೂಡ ಅದೇನೋ ಉತ್ಪಾದನೆ ತಯಾರಿಸ್ತಾರೆ. ನೀವು ಬನ್ನಿ, ಚೆನ್ನಾಗೈತೆ. ಫೋಟೋಸ್ ತಗೊಳ್ಳಿ, ವೀಡಿಯೋಸ್ ಮಾಡ್ಕೊಳ್ಳಿ. ಅದೇ ದೇವಸ್ಥಾನದೊಳಗಡೆ ಮಾಡೋಕ್ಕೆ ಬಿಡಲ್ಲ, ಇಲ್ಲಿಂದ ಮಾಡ್ಕೊಂಡು ಹೋಗಿ ಗೈಸ್. ಬಂದು ಚುಂಚನಕಟ್ಟೆ ನೋಡಿದಾಯಿತು ಗೈಸ್. ಚುಂಚನಕಟ್ಟೆನೆಲ್ಲ ನೋಡಿದಾಯಿತು ಗೈಸ್. ಇವಾಗ ಇಲ್ಲಿಂದ ಫೈನಲಿ ಹೊರಡಬೇಕು. ಸೊ ಬಾಯ್ ಚುಂಚನಕಟ್ಟೆ. ಯಶು ಬಾಯ್. ಬಟ್ ಅದೇ ಅವಳ ಜೊತೆನೇ ಹೋಗ್ತಿರೋದು ಗೈಸ್ ನಾನಿವಾಗ. ಬ್ಯಾಡ್ ಲಕ್ ಗೈಸ್. ನಾವು ಹತ್ತಿದ ಬಸ್ ಪಂಚರ್ ಆಗಿಬಿಟ್ಟೈತೆ. ಎಲ್ಲೋ ಇಲ್ಲಿ ಕತ್ಲೆ ಹೆಂಗೆ ಕಾಡಂಗೈತೆ. ಇಲ್ಲಿ ನಿಂತಿದ್ದೀವಿ ಎಲ್ಲ, ಇಡೀ ಬಸ್ ಅವರೆಲ್ಲ ನಿಂತಿದ್ದೀವಿ. ಬ್ಯಾಡ್ ಲಕ್. ಹೆಂಗೋ ಬಸ್ನೆಲ್ಲ ಮಾಡ್ಕೊಂಡು ಅಲ್ಲಿಂದ ಆಟೋ ಮಾಡ್ಕೊಂಡು ಇಲ್ಲೇ ನಮ್ಮ ಯಶೋರ್ ಮನೆ ಹತ್ರ ಇದ್ದಿದ್ದರಿಂದ ಗೈಸ್ ಅಲ್ಲಿಗೆ ಬಂದ್ವಿ. ಈಗ ತೋರಿಸ್ತೀನಿ ಯಶು. ಬಂದ್ವಿ. ಅವ್ರ ಮನೇಲಿ ಆಲ್ರೆಡಿ ಇವತ್ತು ಯಾವುದಿದು ಯಾವ ಸೋಮವಾರ, ಕಾರ್ತಿಕ್ ಸೋಮವಾರ ಮಾಡಿ ದೀಪ ಎಲ್ಲ ಹಚ್ಚಿ ಗಮ್ಮು ಅನಿಸ್ತವ್ರೆ. ಆಂಟಿ ಹಾಯ್. ಈ ವ್ಲಾಗ್ದು ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಾವು ಅಲ್ಲಿಗೆ KR ನಗರ್ಗೆ ಆ್ಯಕ್ಟಿವಿಟಿ ಮಾಡೋದಕ್ಕೆ ಒಂದೇ ದಿನ ಹೋಗಿದ್ದಾದ್ರೂ ಅಲ್ಲಿ ಮಕ್ಕಳುಗಳು ಸ್ಕೂಲ್ಗೆ ಹೋದ ತಕ್ಷಣ ಎಷ್ಟು ಕ್ಲೋಸ್ ಆದರು ಅಂದರೆ, ಬರಬೇಕಾದ್ರೆ ಇನ್ನೂ ತುಂಬಾ ಜಾಸ್ತಿ ಕ್ಲೋಸ್ ಆದರು. ನಮ್ಗೆ ಅಲ್ಲಿಂದ ಬಿಟ್ಟು ಅವ್ರನ್ನ ಬರಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ, ಅಷ್ಟು ಕ್ಲೋಸ್ ಆಗಿಬಿಟ್ಟಿದ್ರು ಅವರು. ಅಲ್ಲಿಂದ ನಾವು ಬರ್ತಾ ಇರಬೇಕಾದ್ರೂ ಅಷ್ಟೇ, ಒಂದು ಹುಡುಗ ಅಂತೂ ಅಳ್ತಾನೆ ಇದ್ದ, ಅಕ್ಕ ಹೋಗಬೇಡಿ ಬನ್ನಿ ನಮ್ಮ ಮನೆಗೆ ಅಂತೆಲ್ಲ ಹೇಳ್ತಿದ್ದ. ಹಾಗೆ ಅಲ್ಲಿಂದ ಬರಬೇಕಾದ್ರೂ ಅಷ್ಟೇ, ನಾವು ಅಷ್ಟು ದೂರದಲ್ಲಿದ್ದರೂ ಅವ್ರು ಬಾಯ್ ಮಾಡ್ತಿದ್ದಿದ್ದು, ಅಷ್ಟು ತುಂಬಾ ಕ್ಲೋಸ್ ಆಗಿಬಿಟ್ರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಅಲ್ಲಿಂದ ಬರಬೇಕಾದ್ರೆ ಅಲ್ಲಿಂದ ಬರೋದಕ್ಕೆ ನಮಗೆ ಬೇಜಾರಾಗ್ತಿತ್ತು, ಅಷ್ಟು ಕ್ಲೋಸ್ ಆದರು ಮಕ್ಕಳು. ಅದು ಅಲ್ಲದೆ ಆ ಸ್ಕೂಲಲ್ಲಿರೋ ಮಕ್ಕಳೆಲ್ಲ ತುಂಬ ಬಡವರು, ಅವರ ಅಪ್ಪ ಅಮ್ಮ ಎಲ್ಲ ಕೂಲಿ ಕೆಲಸ ಮಾಡೋ ಥರದವರು. ಅದು ಅಲ್ಲದೆ ಅಲ್ಲಿ ಒಂದಿಬ್ಬರು ಸ್ಟೂಡೆಂಟ್ಸ್ಗೇನೋ ಹಾರ್ಟ್ ಪ್ರಾಬ್ಲಮ್ಸ್ ಇದೆ. ಜೊತೆಗೆ ಇನ್ನೂ 2 ಸ್ಟೂಡೆಂಟ್ಸ್ಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಇನ್ನು ಕೆಲವರೆಲ್ಲರೂ ಏನಂದರೆ ಅಲ್ಲಿ 4 ಜನ ಮಾತ್ರ ಏನೋ ಅಪ್ಪರ್ ಕ್ಯಾಸ್ಟ್, ಇನ್ನು ಮಿಕ್ಕಿದ ಮಕ್ಕಳೆಲ್ಲ ಲೋವರ್ ಕ್ಯಾಸ್ಟ್. ಆ ಥರ ಮಕ್ಕಳುಗಳೆಲ್ಲ ತುಂಬ, ಅಲ್ಲಿರೋಂಥ ಮಕ್ಕಳುಗಳೆಲ್ಲ ತುಂಬ ಪುವರ್. ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನಿಸಿದ್ರೆ ಅದು ಅಡ್ರೆಸ್ ಹಾಕ್ತೀನಿ. ಅದ್ರದ್ದು ಅಡ್ರೆಸ್ ಏನಂತ ಹೇಳಿದ್ರೆ, KR ನಗರ್ ತಾಲೂಕ್, ಹೊಸೂರು ಪೋಸ್ಟ್, ಸಾಲೆಕೊಪ್ಪಲು ವಿಲೇಜ್, ಗೌರ್ಮೆಂಟ್ ಲೋವರ್ ಪ್ರೈಮರಿ ಸ್ಕೂಲ್ ಗೈಸ್. ಅದರಲ್ಲಿ ಬರೀ 27 ಸ್ಟೂಡೆಂಟ್ಸ್ ಅಷ್ಟೇ ಇರೋದು. ತುಂಬ ಚಿಕ್ಕ ಸ್ಕೂಲು, ಆದ್ರೂ ಆದಷ್ಟು ಹೆಲ್ಪ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ, ಹಾಗೂ ನಮಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.